ನಮಸ್ಕಾರ ವೀಕ್ಷಕರೇ, ಯೂನಿವರ್ಸಲ್ ಟೆಕ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಗಸ್ಟ್ 12, 2026 ಇಡೀ ಜಗತ್ತು ಆಕಾಶದತ್ತ ಮುಖ ಮಾಡಿ ಕಾಯುತ್ತಿರುವ ದಿನ. ಅಂದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಖಗೋಳ ವಿಸ್ಮಯಗಳು ನಡೆಯಲಿವೆ. ಸೂರ್ಯಗ್ರಹಣ, ಉಲ್ಕಾಪಾತ ಮತ್ತು ಅಪರೂಪದ ಗ್ರಹಗಳ ಸಾಲು. ಇವುಗಳ ಹಿಂದಿನ ವಿಜ್ಞಾನವೇನು? ಭಾರತದಲ್ಲಿ ಇವುಗಳ ಪ್ರಭಾವವೇನು? ಮೂಢನಂಬಿಕೆಗಳನ್ನು ಬದಿಗಿಟ್ಟು ವಿಜ್ಞಾನದ ಕಣ್ಣೋಟದಲ್ಲಿ ಈ ಅದ್ಭುತವನ್ನು ನೋಡೋಣ ಬನ್ನಿ. ಉಲ್ಕಾಪಾತ ಇದು ಬ್ರಹ್ಮಾಂಡದ ಒಂದು ಶುದ್ಧ ಭೌತಿಕ ಪ್ರಕ್ರಿಯೆ. ಧೂಮಕೇತುಗಳು, ಕಾಮೆಟ್ಸ್ ಸೂರ್ಯನ ಸುತ್ತ ಸುತ್ತುವಾಗ ತಮ್ಮ ಹಾದಿಯಲ್ಲಿ ಧೂಳು ಮತ್ತು ಕಲ್ಲಿನ ಚೂರುಗಳನ್ನು ಬಿಟ್ಟು ಹೋಗುತ್ತವೆ. ಭೂಮಿಯು ತನ್ನ ಕಕ್ಷೆಯಲ್ಲಿ ಚಲಿಸುವಾಗ ಈ ಅವಶೇಷಗಳ ಮೂಲಕ ಹಾದು ಹೋದಾಗ ಅವು ಭೂಮಿಯ ವಾತಾವರಣಕ್ಕೆ ಅತಿ ವೇಗವಾಗಿ ಪ್ರವೇಶಿಸುತ್ತವೆ. ಘರ್ಷಣೆಯಿಂದಾಗಿ ಉಂಟಾಗುವ ಉಷ್ಣತೆಯು ಅವುಗಳನ್ನು ಸುಟ್ಟು ಹಾಕುತ್ತದೆ. ಆಗ ನಮಗೆ ಕಾಣುವುದೇ ಶೂಟಿಂಗ್ ಸ್ಟಾರ್ಸ್ ಅಥವಾ ಉಲ್ಕಾಪಾತ. ಇನ್ನು ಸೂರ್ಯಗ್ರಹಣ. ಆಗಸ್ಟ್ 12ರಂದು ನಡೆಯಲಿರುವ ಈ ಪೂರ್ಣ ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆರಂಭವಾಗಿ 3:30ರಿಂದ 4:30ರ ನಡುವೆ ಗರಿಷ್ಠ ಮಟ್ಟ ತಲುಪಲಿದೆ. ಗಮನಿಸಿ, ಇದು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಸ್ಪೇನ್ ದೇಶಗಳಲ್ಲಿ ಮಾತ್ರ ಸಂಪೂರ್ಣವಾಗಿ ಕಾಣಿಸುತ್ತವೆ. ಭಾರತದಲ್ಲಿ ಇದು ಗೋಚರಿಸುವುದಿಲ್ಲ. ಗ್ರಹಣದ ಬಗ್ಗೆ ವೈಜ್ಞಾನಿಕ ಸತ್ಯ. ಸೂರ್ಯನನ್ನು ನೋಡುವಾಗ ಬಳಸುವ ಸುರಕ್ಷಿತ ಕನ್ನಡಕ ISO 12312 ಸರ್ಟಿಫೈಡ್. ವೈಜ್ಞಾನಿಕವಾಗಿ ನೋಡುವುದಾದರೆ ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬಾರದು, ಹೊರಗೆ ಹೋಗಬಾರದು ಎಂಬುದು ಕೇವಲ ಮೂಢನಂಬಿಕೆ. ಸೂರ್ಯನ ಬೆಳಕು ಕಣ್ಣಿಗೆ ಬಿದ್ದರೆ ರೆಟಿನಾ ಹಾನಿಗೊಳಗಾಗುವ ಅಪಾಯವಿರುತ್ತದೆ ಅಷ್ಟೇ. ಆದ್ದರಿಂದ ಯಾವುದೇ ಗ್ರಹಣವನ್ನು ನೇರವಾಗಿ ಬರಿಗಣ್ಣಿನಿಂದ ನೋಡಬಾರದು. ಅದಕ್ಕಾಗಿ ವಿಶೇಷವಾದ ಸೋಲಾರ್ ಫಿಲ್ಟರ್ ಕನ್ನಡಕಗಳನ್ನು ಅಥವಾ ಪಿನ್ಹೋಲ್ ಪ್ರಾಜೆಕ್ಟರ್ಗಳನ್ನು ಮಾತ್ರ ಬಳಸಬೇಕು. ಸಾಮಾನ್ಯ ಸನ್ಗ್ಲಾಸ್ ಅಥವಾ ಎಕ್ಸ್ರೇ ಫಿಲ್ಮ್ಗಳು ಸುರಕ್ಷಿತವಲ್ಲ. ಇನ್ನೊಂದು ಖಗೋಳ ವಿಸ್ಮಯ ಅಂದರೆ ಗ್ರಹಗಳ ಸಾಲು, ಪ್ಲಾನೆಟರಿ ಅಲೈನ್ಮೆಂಟ್. ಬುಧ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನ್ಯಾಪ್ಚೂನ್ ಈ 6 ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸಿಕೊಳ್ಳಲಿವೆ. ಇದು ಗ್ರಹಣದ ಸಮಯದಲ್ಲೇ ಆಗುತ್ತದೆಯೇ? ಇಲ್ಲ. ಇದು ಆಗಸ್ಟ್ 12ರ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಕಾಣುವ ದೃಶ್ಯ. ಇಂತಹ ವಿದ್ಯಮಾನಗಳು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಮಾತ್ರ ನಡೆಯುತ್ತವೆ. ಇದು ಭೂಮಿಯಿಂದ ನೋಡುವಾಗ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ವ್ಯತ್ಯಾಸವಷ್ಟೇ. ಗ್ರಹಗಳು ವಾಸ್ತವವಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುತ್ತವೆ. ನಾವಿಲ್ಲಿ ಇಷ್ಟನ್ನು ನೋಡಬಹುದು. ಮಂಗಳ ಮತ್ತು ಶನಿ, ಗುರುಗ್ರಹ ಕಾಣುತ್ತದೆ, ಆದರೆ ಬುಧವನ್ನು ನೋಡುವುದು ಕಷ್ಟ. ಯುರೇನಸ್ ಮತ್ತು ನ್ಯಾಪ್ಚೂನ್ ಬರಿಕಣ್ಣಿಗೆ ಕಾಣಿಸುವುದಿಲ್ಲ. ಅದಕ್ಕೆ ದೂರದರ್ಶಕ ಟೆಲಿಸ್ಕೋಪ್ ಬೇಕೇ ಬೇಕು. ನೀವು ಗ್ರಹಗಳನ್ನು ಎಲ್ಲೆಲ್ಲಿದೆಂದು ನೋಡಲು ಬಯಸಿದರೆ ಪ್ಲೇಸ್ಟೋರ್ನಲ್ಲಿ ಸ್ಟಾರ್ ಟ್ರ್ಯಾಕರ್ ಎಂಬ ಅಪ್ಲಿಕೇಶನ್ ಇದೆ. ಅದನ್ನು ಬಳಸಿ ನೀವು ಗ್ರಹಗಳು ಎಲ್ಲೆಲ್ಲಿವೆ ಅವುಗಳ ಚಲನೆಯನ್ನು ನೋಡಬಹುದು. ಖಗೋಳಶಾಸ್ತ್ರವು ಅದ್ಭುತಗಳ ಆಗರ. ಭಯಪಡುವ ಬದಲು ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಜ್ಞಾನ ಪ್ರಿಯರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಂತಹ ಖಗೋಳ ವಿಜ್ಞಾನಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.